ವರ್ತಮಾನಕ್ಕೂ ಸ್ಪಂದಿಸದ, ಭೂತವನ್ನು ಸರಿಯಾದ ತೆರೆದ ಕಣ್ಣಿನಿಂದ ನೋಡಲಾರದ, ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ಅಂಧಕಾರವನ್ನೇ ಹೊಂದಿರುವ ಕಾಂಗ್ರೆಸ್ ಪಕ್ಷ ಕಟುವಾಗಿ ಮೋದಿಯವರ ಈ ಪ್ರವಾಸವನ್ನ ಟೀಕಿಸ್ತಾ ಇದೆ. ಯಾಕೆಂದ್ರೆ ಅವ್ರಿಗಿರುವ ಏಕೈಕ ಅಸ್ತ್ರ ಅಂತಂದ್ರೆ ಈಗ ಮಣಿಪುರವನ್ನ ಎಷ್ಟು ಬೆಂಕಿಯ ನಾಲಿಗೆಯಲ್ಲಿ ನಿಲ್ಲಿಸ್ತಾರೋ ಅಷ್ಟು ಮೋದಿಯನ್ನ ಟಾರ್ಗೆಟ್ ಮಾಡಬಹುದು. ಇದು ಲಾಗಾಯತಿನಿಂದ ನಡೀತಾ ಬಂದಿದೆ. ಮಣಿಪುರದ ಗಲಾಟೆ ಇರಬಹುದು, ಇನ್ನೊಂದಿರಬಹುದು. ಅದಕ್ಕೆ ಪ್ರಧಾನಿಯೇ ಹೋಗ್ಬೇಕಾಗಿಲ್ಲ. ಯಾರು ಹೇಳಿದ್ರು ಪ್ರಧಾನಿ ಹೋಗ್ಬೇಕು ಅಂತ? ಮೂರ್ಖರು ಹೇಳ್ತಾರೆ ಇವರು. ಇವರಿಗೆ ಕೆಲಸ ಇಲ್ಲ, ಪ್ರತಿಪಕ್ಷ ನಾಯಕ. ಇವರಿಗೆ ರಾಜಕೀಯವೇ ಕೆಲಸ. ಭಾರತದ ಆರ್ಥಿಕತೆ ಇವತ್ತು ಭದ್ರವಾಗಿದೆ ಅಂತಾದ್ರೆ, 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಅಂತಾದ್ರೆ, ಇಂಥ ನಿರ್ಧಾರಗಳು ಕಾರಣ, ರಷ್ಯಾವನ್ನ ಈ ರೀತಿಯಲ್ಲಿ ನಾವು ಬಳಸಿಕೊಂಡದ ಕಾರಣ. ಇವರಿಗೆ ಭಾರತದ ಅಭಿವೃದ್ಧಿ ಬೇಕಾಗಿಲ್ಲ. ಭಾರತದಲ್ಲಿ ಅಧಿಕಾರ ರಾಜಕಾರಣಕ್ಕೆ ಪೂರಕವಾಗುವಂತ ವಿಕ್ಷಿಪ್ತ ಭಾರತ ಬೇಕು. ಇವರಿಗೆ ವಿಕಸಿತ ಭಾರತ ಬೇಕಾಗಿಲ್ಲ. ಇವರಿಗೆ ರಣಕಹಳೆ ಮೊಳಗುವಂತ ಭಾರತ ಬೇಕು, ರಕ್ತಪಾತದ ಭಾರತ ಬೇಕು. ಇವರಿಗೆ ಹೊಡೆಬಡಿ ಕಡಿ ಭಾರತ ಬೇಕು, ಬಡತನದ ಭಾರತ ಬೇಕು, ಅನಕ್ಷರಸ್ಥ ಭಾರತ ಬೇಕು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನನ್ನ ಅಭಿಪ್ರಾಯಕ್ಕೆ ನಿಮ್ಮ ಕಮೆಂಟ್ಸನ್ನು ದಯವಿಟ್ಟು ಕಳಿಸಿ. ಭಾರತದ ಪ್ರಧಾನಿ 22ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ರಷ್ಯಾಕ್ಕೆ ಭೇಟಿಯನ್ನು ನೀಡಿದ್ದಾರೆ. 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಲೆಕ್ಕಾಚಾರದಲ್ಲಿ ಇದು 2ನೇ ವಿದೇಶ ಭೇಟಿಯಾದರೂ, ಮೊದಲ ಇಟಲಿ ಭೇಟಿಯನ್ನು ಒಂದು ಶೃಂಗಕ್ಕೆ ಅದೊಂದು ಅತಿಥಿಯ ನೆಲೆಯಲ್ಲಿ ನೀಡಿದ ಭೇಟಿ ಅನ್ನುವುದನ್ನು ನಾವು ಪರಿಗಣಿಸುವುದಾದರೆ, ದ್ವಿಪಕ್ಷೀಯ ಮಾತುಕತೆಯ ದೃಷ್ಟಿಯಿಂದ ಬಲಿಷ್ಠ ರಾಷ್ಟ್ರದೊಂದಿಗಿನ ಮಾತುಕತೆಗೆ ಹೊರಟಂಥ ಪ್ರಧಾನಿಯ ಪ್ರಥಮ ಭೇಟಿ. ನೋಡಿ ಎಂಥ ಅದ್ಭುತ ಅಂತಂದರೆ, 2 ದಿನದ ಭೇಟಿ ಈಗ ಮುಗಿದಿದೆ. ದ್ವಿಪಕ್ಷೀಯ ಮಾತುಕತೆಯೂ ಆಗಿದೆ. ಪುಟಿನ್ ಅವರ ಎದುರನೇ ಕೂತು, ಇದು ಯುದ್ಧ ಮಾಡುವ ಕಾಲ ಅಲ್ಲ, ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಸ್ಥಾಪಿಸಿ ಮತ್ತು ಅಭಿವೃದ್ಧಿಯತ್ತ ಗಮನಹರಿಸಬೇಕಾದಂಥ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ಅನ್ನೋದನ್ನು ಮುಖಾಮುಖಿಯಾಗಿ ಎದುರು ಕೂತು ಪ್ರಧಾನಿ ಪುಟಿನ್ ಅವರಿಗೆ ಒಂದು ಸಲಹೆಯನ್ನು, ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈ ಭೇಟಿ ನಡೀತಾ ಇರುವಾಗಲೇ ಉಕ್ರೇನಿನ ಪರವಾಗಿ ನಿಂತಂಥ ಅಮೆರಿಕ ಮತ್ತು ನ್ಯಾಟೋ ಒಂದು ತಂಡ ಇದೇ ಸಮಯದಲ್ಲಿ ಪುಟಿನ್ ಮತ್ತು ಮೋದಿಯವರು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸುವ ಹೊತ್ತಿನಲ್ಲೇ ಅಮೆರಿಕದಲ್ಲಿ ಅದರ ನ್ಯಾಟೋ ಸಭೆ ನಡೀತಾ ಇದೆ. ಉಕ್ರೇನಿನ ವಿರುದ್ಧವಾಗಿ ಯುದ್ಧ ಸಾರಿದ ರಷ್ಯಾವನ್ನು ಅಮೆರಿಕದ ನೇತೃತ್ವದ ಇಡೀ ಯುರೋಪಿಯನ್ ರಾಷ್ಟ್ರಗಳು ದಿಗ್ಬಂಧನವನ್ನು ವಿಧಿಸಿದೆ. ಈ ದಿಗ್ಬಂಧನದ ಕಾರಣಕ್ಕಾಗಿ ಹಿರಿಯಣ್ಣನಿಗೆ ಬೇಸರ ಆಗತ್ತೆ, ಎಲ್ಲೋ ಮುನಿಸಿಕೊಳ್ತಾರೆ, ಅವರ ವಿರುದ್ಧ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಯಾವುದೇ ಯುರೋಪಿಯನ್ ಕಂಟ್ರೀಸು ಅಥವಾ ನ್ಯಾಟೋ ಸಂಘಟನೆಯ ಒಳಗಿರುವಂಥ ದೇಶಗಳು ರಷ್ಯಾದತ್ತ ಮುಖ ಹಾಕ್ತಾ ಇಲ್ಲ. ಈ ಸಂದರ್ಭದಲ್ಲಿ ಭಾರತದ ಭೇಟಿ ಅತ್ಯಂತ ಜಾಗತಿಕ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿದೆ, ಹುಬ್ಬೇರಿಸಿದೆ ಮತ್ತು ಅಚ್ಚರಿಯನ್ನು ಮೂಡಿಸಿದೆ. ಭಾರತದ ನಿಲುವು ಬದಲಾಯಿತೆ. ಹಾಗಾದರೆ ಯುದ್ಧಕ್ಕೆ ಪರವಾಗಿ ನಿಂತಿತೇನು ಭಾರತ? ಉಕ್ರೇನಿನ ಮತ್ತು ರಷ್ಯಾದ ಯುದ್ಧದ ಸಂದರ್ಭದಲ್ಲಿ ಕೂಡ ಅಂದು ಅದನ್ನೇ ಹೇಳಿದ್ರು ಭಾರತದ ಪ್ರಧಾನಿ, ಯುದ್ಧ ಮಾಡುವ ಕಾಲ ಇದಲ್ಲ. ಈಗಷ್ಟೇ ಮಹಾಮಾರಿ ಕರೋನಾದಿಂದ ವಿಶ್ವ ಹೊರಗೆ ಬರುವ ಪ್ರಯತ್ನ ಮಾಡ್ತಾ ಇದೆ. ಈಗ ನಾವು ಯುದ್ಧದ ಮಾತಾಡುವುದಲ್ಲ, ಈಗ ಅಭಿವೃದ್ಧಿಯ ಮಾತಾಡಬೇಕು. ನಮ್ಮನ್ನು ನಾವು ಪುನರ್ ಸಂಘಟಿಸಿಕೊಳ್ಬೇಕು, ಕಟ್ಟಿಕೊಳ್ಳಬೇಕು. ಬಹಳ ಅಧಪತನಕ್ಕೆ ಇಳಿದಿದ್ದೇವೆ ಈ ಕರೋನಾದಿಂದ ಅನ್ನುವಂಥ ಮಾತನ್ನು ಆಡಿದರು. ಈಗ ಪ್ರಧಾನಿಯವರು
ರಷ್ಯಾಕ್ಕೆ ಭೇಟಿ ಕೊಡುವುದನ್ನು ಅಚ್ಚರಿಯ ಕಣ್ಣಿನಿಂದ ಪ್ರಪಂಚ ಯಾಕೆ ನೋಡ್ತಾ ಇದೆ? ಹಾಗಾದರೆ ಮೋದಿ ಯಾಕೆ ರಷ್ಯಾದ ಒಂದು ಭೇಟಿಯನ್ನು ಮೊದಲಾಗಿ ಇಟ್ಕೊಂಡ್ರು? ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರುವಾಗಲೇ ವರ್ತಮಾನಕ್ಕೂ ಸ್ಪಂದಿಸದ, ಭೂತವನ್ನು ಸರಿಯಾದ ತೆರೆದ ಕಣ್ಣಿನಿಂದ ನೋಡಲಾರದ, ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ಅಂಧಕಾರವನ್ನೇ ಹೊಂದಿರುವ ಕಾಂಗ್ರೆಸ್ ಪಕ್ಷ ಕಟುವಾಗಿ ಮೋದಿಯವರ ಈ ಪ್ರವಾಸವನ್ನು ಟೀಕಿಸ್ತಾ ಇದೆ. ಭಾರತದಲ್ಲಿ ಮಣಿಪುರದ ನಿರಾಶ್ರಿತರ ಶಿಬಿರಕ್ಕೆ ಹೋಗಿ ರಾಹುಲ್ ಗಾಂಧಿ ಮಾತುಕತೆಯನ್ನು ನಡೆಸ್ತಾ ಇದ್ದರೆ, ಭಾರತದ ಪ್ರಧಾನಿಯವರು ರಷ್ಯಾದ ಪ್ರಧಾನಿಯೊಟ್ಟಿಗೆ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ, ಮೋಜು ಮಾಡ್ತಾ ಇದ್ದಾರೆ ಅನ್ನುವಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕಾಂಗ್ರೆಸ್ಸು ನೀಡಿದೆ. ಇದೇ ಕಾಂಗ್ರೆಸ್ಸು, ಇದೇ ರಾಹುಲ್ ಗಾಂಧಿ ಮಣಿಪುರದ ನಿರಾಶ್ರಿತರ ಶಿಬಿರವನ್ನು ಪ್ರವೇಶಿಸಿ ಮಾತುಕತೆಯನ್ನು ನಡೆಸಿ ಅಲ್ಲಿಯೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಆದರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಇವರು ಹೇಳಿದ್ದನ್ನು ಕೇಳಬೇಕು. ಇವರು ಒದರುವುದನ್ನು ಒದರೆ ಆದ ಮೇಲೆ ಪತ್ರಕರ್ತರ ಪ್ರಶ್ನೆಗಳ ಸುರಿಮಳೆ ಸುರಾಗುತ್ತೆ. ಆವಾಗ ಎದ್ದು ಓಡ್ತಾರೆ ರಾಹುಲ್ ಗಾಂಧಿ. ನೀವು ಆ ಇಡೀ ವಿಡಿಯೋವನ್ನು ನೋಡ್ಬೋದು. ಅಂದರೆ ತಥಾಕಚಿತವಾಗಿ ಅವರಿಗೆ ಅಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಣಿಪುರ ಶಾಂತಿಯತ್ತ ವಾಲ್ತಾ ಇದೆ, ಯಥಾಸ್ಥಿತಿಯತ್ತ ವಾಲ್ತಾ ಇದೆ. ಮತ್ತೆ ಇವರು ಹೋದದ್ದು ಅಲ್ಲಿ ನಿರಾಶ್ರಿತರ ಶಿಬಿರಕ್ಕೆ ಹೋಗಿ ಅವರ ಸುಖ ದುಃಖ ಕೇಳಲಿಕ್ಕಲ್ಲ, ಮತ್ತೆ ಎಲ್ಲೆಲ್ಲಿ ಬೆಂಕಿ ಹಚ್ಚಬಹುದು. ಯಾಕೆಂದರೆ ಅವ್ರಿಗಿರುವ ಏಕೈಕ ಅಸ್ತ್ರ ಅಂತಂದರೆ ಈಗ ಮಣಿಪುರವನ್ನು ಎಷ್ಟು ಬೆಂಕಿಯ ನಾಲಿಗೆಯಲ್ಲಿ ನಿಲ್ಲಿಸ್ತಾರೋ ಅಷ್ಟು ಮೋದಿಯನ್ನು ಟಾರ್ಗೆಟ್ ಮಾಡಬಹುದು. ಇದು ಲಾಗಾಯತಿನಿಂದ ನಡೀತಾ ಬಂದಿದೆ, ಇಂದು ನಿನ್ನೆದಲ್ಲ. ಅದನ್ನು ಪ್ರಶ್ನಿಸಿಕೊಟ್ಟಾಗ ಅದೇ ಪತ್ರಕರ್ತರನ್ನು ಬೈಕಾಟ್ ಮಾಡಿ ಓಡ್ತಾರೆ ಇವರು. ಯಾಕೆ ಓಡಬೇಕು? ನಿಮಗೆ ಧೈರ್ಯ ಇದ್ದರೆ ಮುಖಾಮುಖಿಯಾಗಿ, ನಿಮಗೆ ಧೈರ್ಯ ಇದ್ದರೆ ಅವರ ಪ್ರಶ್ನೆಗಳಿಗೆ ಉತ್ತರಿಸಿ. ಆ ನೈತಿಕತೆ ಇಲ್ಲ. ಒಂದು ವಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 14 ಭೀಭತ್ಸ ಕೊಲೆಗಳಾಗಿದೆ. ಸಂದೇಶ್ ಖಾಲಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ತಪರಾಕಿ ಹಾಕಿದೆ. ಇದೇ ತಮಿಳುನಾಡಲ್ಲಿ VSP ನಾಯಕನ ಬರ್ಬರ ಕೊಲೆಯಾಗಿದೆ. ಇಂಡಿ ಕೂಟದ ಅತ್ಯಂತ ಪ್ರಧಾನ ನಿಮ್ಮ ಮಿತ್ರರು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. ಅಲ್ಲಿಗೆ ಯಾಕೆ ಹೋಗ್ತಾ ಇಲ್ಲ? ಅಲ್ಲಿ ಆಗುವಂಥ ಹಿಂಸೆ ಕಾಣ್ತಾ ಇಲ್ವೇನೋ? ಅಲ್ಲಿ ಆಗುವ ಕಾನೂನಿನ ವಿರುದ್ಧವಾದಂಥ ಜನರ ಮಾರಣ ಹೋಮ ಕಾಣ್ತಾ ಇಲ್ವೇ? ಯಾಕೆ ಅಂತಂದರೆ ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಕಾಲ್ತುಳಿತಕ್ಕೆ ಒಳಗಾದ ಜಾಗಕ್ಕೆ ಹೋಗ್ತೀರಿ ನೀವು. ಯಾಕೆಂತಂದ್ರೆ ಅಲ್ಲಿ ಯೋಗಿ ಆದಿತ್ಯನಾಥನಿಗೆ ಮುಜುಗರ ತರಬೇಕು ಮತ್ತು ಅವರ ವಿರುದ್ಧ ಮಾತಾಡಬೇಕು. ಅದೇ ನೀವು ಮಣಿಪುರಕ್ಕೆ ಹೋಗ್ತೀರಿ. ಯಾಕೆಂತಂದ್ರೆ ಅಲ್ಲಿ BJP ಆಡಳಿತ ಇದೆ. ಎಲ್ಲೆಲ್ಲಿ BJP ಆಡಳಿತ ಇದೆಯೋ ಅಲ್ಲೆಲ್ಲ ನೀವು ಭೇಟಿ ಕೊಡ್ತೀರಿ. ಅದೇ ಕರ್ನಾಟಕದಲ್ಲಿ ಹಗರಣಗಳ ಮೇಲೆ ಹಗರಣ ಆಗ್ತಾ ಇದೆ. ವಾಲ್ಮೀಕಿ ಒಂದು 100 ಕೋಟಿಯ ಹಗರಣಕ್ಕೆ ಆಡಿಯೋ ರೆಕಾರ್ಡ್ ಸಿಕ್ಕಿದೆ. ಮೂಡಾದ ಹಗರಣದಲ್ಲಿ ಭದ್ರವಾದಂಥ ಮುಖ್ಯಮಂತ್ರಿಯ ವಿರುದ್ಧವಾದಂಥ ಸಾಕ್ಷ್ಯಗಳು ಸಿಕ್ಕಿದೆ. ಭಾಗ್ಯಗಳೆಲ್ಲ ನಿಲ್ತಾ ಇದೆ. ಯಾವುದೇ ರೀತಿಯ ಆರ್ಥಿಕವಾದಂಥ ಒಂದು ಕ್ರಿಯೇಷನ್, ಒಂದು ಹುಟ್ಟುಹಾಕುವಿಕೆ, ಅದರ ಒಂದು ಗ್ಯಾರಂಟಿಗೆ ತಕ್ಕುದಾದಂಥ ಆರ್ಥಿಕ ಸಂಪತ್ತಿನ ಕ್ರೋಢೀಕರಣ ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿಯ ಜಗಳ, ಉಪಮುಖ್ಯಮಂತ್ರಿಗಳ ಕುರ್ಚಿಯ ಜಗಳ, ತಂಡದ ಮಧ್ಯೆ ಯುದ್ಧ, ಇವೆಲ್ಲವೂ ಆದರೂ ಕೂಡ ನೀವು ತಣ್ಣಗೆ ಮೋದಿಯವರಿಗೆ ಅಥವಾ NDA ಗೌರ್ಮೆಂಟಿಗೆ ಎಲ್ಲಿ ಅಂಡಿನಡಿ ಬೆಂಕಿ ಹಚ್ಚಲಿಕ್ಕಾಗತ್ತೆ? ಯಾಕೆಂದರೆ ಬೆಂಕಿ ಹಚ್ಚುವವರೇ ತಾವು, ಆರಿಸೋರು ತಾವಲ್ಲ. ನಿಮಗೆ ಆರುವುದೂ ಬೇಕಾಗಿಲ್ಲ. ಹಾಗಿದ್ದಿದ್ರೆ 75 ವರ್ಷದಲ್ಲಿ 50-56 ವರ್ಷ ಆಡಳಿತ ಮಾಡಿಯೂ ಕೂಡ ಬಡತನವನ್ನು ಮೂಲೋತ್ಪಾಟನೆ ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ಮೋದಿಯವರು ಕೈಗೊಳ್ಳಬೇಕಾಗಿರಲಿಲ್ಲ. ಜಾತಿಯ ಮಧ್ಯೆ, ಧರ್ಮದ ಮಧ್ಯೆ ದಂಗಲನ್ನು ತಂದಿಟ್ರಿ. ಮತ್ತೆ ಸೆಕ್ಯುಲರ್ ಅಂತ ಹೇಳ್ತೀರಿ. ಒಂದು ರಸ್ತೆ ಸರಿ ಇರಲಿಲ್ಲ, ಒಂದು ಯಾವುದೂ ಸರಿ ಇರಲಿಲ್ಲ. 2014ರಲ್ಲಿ ಅದನ್ನೇ ರಷ್ಯಾದ ಪುಟಿನ್ ಎದುರು
ಮಾತಾಡ್ತಾ ಮತ್ತೆ ಅಲ್ಲಿಯ ಭಾರತೀಯರ ಒಕ್ಕೂಟದೊಟ್ಟಿಗೆ ಮಾತಾಡ್ತಾ ಅದನ್ನು ಹೇಳಿದರು. 2014 ನಾನು ಪಾದವನ್ನು ಇಡುವಾಗ ಇಡೀ ಭಾರತ ಆತ್ಮವಿಶ್ವಾಸದ ಕೊರತೆಯಿಂದ ಬಳಲ್ತಾ ಇತ್ತು. ಆತ್ಮವಿಶ್ವಾಸವೇ ಇರಲಿಲ್ಲ, ಈ ಭಾರತಕ್ಕೆ ಭವಿಷ್ಯವೇ ಇಲ್ಲ ಅಂತ. ಅಂಥ ಒಂದು ಭಾರತದ ಪರಿಸ್ಥಿತಿಯಲ್ಲಿ ಇವತ್ತು ರಷ್ಯಾಕ್ಕೇನಾದರೂ ಹೋಗಿದ್ದಿದ್ರೆ, ನ್ಯಾಟೋ ಸಭೆ ಪ್ಯಾರಲಲ್ ಆಗಿ ನಡೀತಾ ಇದ್ದಂಥ ಹೊತ್ತು ಆವಾಗ ಏನು ಮಾಡ್ತಾ ಇತ್ತು ಅಮೆರಿಕ? ಭಾರತವನ್ನು ದಿಗ್ಬಂಧನಕ್ಕೆ ಒಳಪಡಿಸ್ತಾ ಇತ್ತು. ಈ ಸತ್ಯ ರಾಹುಲ್ಗೆ ಅರ್ಥ ಆಗುವುದಿಲ್ಲ. ಭಾರತ ಇವತ್ತು ಯಾವ ಮಟ್ಟಿಗೆ ಬಂದು ನಿಂತಿದೆ. ಒಂದು ಕಾಲ ಇತ್ತು ಅಮೆರಿಕದ ಪರವಾಗಿರಬೇಕು, ರಷ್ಯಾದ ಪರವಾಗಿರಬೇಕು. ಅಮೆರಿಕದ ಪರವಾಗಿದ್ದರೆ ರಷ್ಯಕ್ಕೆ ಅಸಮಾಧಾನ, ರಷ್ಯಾದ ಪರವಾಗಿದ್ದರೆ ಅಮೆರಿಕಕ್ಕೆ ಅಸಮಾಧಾನ. ಆದರೆ ಇವತ್ತು ನ್ಯಾಟೋ ಸಭೆಯಿಂದ ಜೋ ಬೈಡನ್ ಹೇಳ್ತಾರೆ, ಪ್ರಧಾನಿಗಳೇ, ಭಾರತದ ಪ್ರಧಾನಿಗಳೇ, ನೀವು ಹೇಗೂ ರಷ್ಯಾದಲ್ಲಿದ್ದೀರಿ, ರಷ್ಯಾದಲ್ಲಿ ಪುಟಿನ್ಗೆ ಹೇಳಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ. ನೋಡಿ, ರಾಯಭಾರತ್ವಕ್ಕೆ ಭಾರತವನ್ನು ಆಯ್ಕೆ ಮಾಡ್ತಾ ಇದೆ ಅಮೆರಿಕ ಅಥವಾ ನ್ಯಾಟೋ ಸಭೆ. ಅದಲ್ಲದೆ ಇದ್ರೆ ಇವತ್ತು ನಾವೇ ಹಿರಿಯಣ್ಣ ಅಂತ ಹೇಳಿ ನಮ್ಮ ಭಾರತದ ಮೇಲೂ ಇದೇ ಸಂದರ್ಭ ಇನ್ನೊಂದು 15 ವರ್ಷದ ಹಿಂದಾಗಿದ್ದಿದ್ರೆ ಅಥವಾ 10 ವರ್ಷದ ಹಿಂದಾಗಿದ್ದಿದ್ರೆ ನಮ್ಮ ಮೇಲೆ ದಿಗ್ಬಂಧನವನ್ನು ಹೇರ್ತಾ ಇದ್ರು, ಬೆದರಿಸ್ತಾ ಇದ್ರು. ರಷ್ಯಾ ನಮಗೆ ಯಾಕೆ ಪರಮಾಪ್ತ? ನಾವು ರಷ್ಯಾದ ಒಟ್ಟಿಗೆ ಯಾಕೆ ನಿಲ್ಲಬೇಕು? ಭಾರತದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಇರುವಂಥ ಸ್ನೇಹದ, ಗೆಳೆತನದ, ಆಪತ್ತು ಬಂಧುವಿನ ಇತಿಹಾಸ ರಷ್ಯಾದೊಟ್ಟಿಗೆ ಭಾರತಕ್ಕಿದೆ. ಭಾರತ ರಷ್ಯಾವನ್ನು, ಅದು ಇಂದಿರಾ ಗಾಂಧಿ ಕಾಲ, ಜವಾಹರ್ಲಾಲ್ ಕಾಲದಲ್ಲಿ ಇನ್ನೂ ಆಪ್ತವಾಗಿತ್ತು. ರಷ್ಯಾ ನಮ್ಮನ್ನು ಆತ್ಯಂತಿಕ ಸಂದರ್ಭದಲ್ಲಿ ನಮ್ಮನ್ನು ಬಚಾವ್ ಮಾಡಿದೆ. ಬಾಹ್ಯಾಕಾಶದ ಸಂಶೋಧನೆ ಮತ್ತು ಶೋಧನೆ ಮತ್ತು ಸಾಹಸ ಸಾಧನೆಗೆ ಇವತ್ತು ವಿಶ್ವದಲ್ಲೇ ನಾವೊಂದು ಮನ್ನಣೆಯನ್ನು ಗಳಿಸಿದ್ದಿದ್ರೆ ಅದಕ್ಕೆ ರಷ್ಯಾ ಕಾರಣ. ನಮಗೆ ಸ್ನೇಹಿತರಾಗಿ ಅವರು ತಂತ್ರಜ್ಞಾನದಲ್ಲಿ ಹೆಲ್ಪ್ ಮಾಡಿದ್ದು. ಯುದ್ಧ ಕಾಲದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಕಾಲದಲ್ಲಿ ನಮ್ಮ ಒಟ್ಟಿಗೆ ನಿಂತವರು, ಅದನ್ನೆಲ್ಲ ವಿವರಿಸಬೇಕು ನಿಮಗೆ. ಭಾರತ ಮತ್ತು ರಷ್ಯಾದ ಸಂಬಂಧ ಯಾಕೆ ಗನಿ ಕಟ್ಟಿದೆ? ಯಾಕೆ ಅದು ವಿಶ್ವದ ಎಲ್ಲ ರಾಷ್ಟ್ರಗಳೊಟ್ಟಿಗೂ ಭಾರತಕ್ಕೆ ಸ್ನೇಹಿತನ ಸ್ಥಾನಮಾನ ಇದೆ? ಆದರೆ ಅತ್ಯಂತ ಉತ್ತಮ ಸ್ನೇಹಿತ, ನಂಬಿಕೆಗರವಾದ ಸ್ನೇಹಿತ, ನಂಬಬಹುದಾದ ಸ್ನೇಹಿತ ಮತ್ತು ಆಪತ್ತು ಬಂದು ಏನಾದರೂ ಭಾರತಕ್ಕೆ ಇದ್ದರೆ ಅದು ರಷ್ಯಾ ಮಾತ್ರ, ಸೋವಿಯತ್ ಒಕ್ಕೂಟ ಮಾತ್ರ. ಹಿಂದಿನ ಸೋವಿಯತ್ ಒಕ್ಕೂಟ ಭಾರತ 1947ರಲ್ಲಿ ಸ್ವಾತಂತ್ರ್ಯ ಪಡೆದಾಗ ಆ ಉದಯೋನ್ಮುಖವಾದಂಥ ಸ್ಥಿತಿಯಲ್ಲಿ ಭಾರತಕ್ಕೆ ಕೊಟ್ಟಂಥ ಅಭಯಹಸ್ತ ಇದೆಯಲ್ಲ, ಈ ಮೂರ್ಖ ರಾಹುಲ್ ಮೊನ್ನೆ ಅಭಯಹಸ್ತ ಅಂತೇನು ಅಲ್ಲಿ ಬೊಗಳೆ ಹೊಡೆದ್ರು, ಆ ಅಭಯಹಸ್ತ ಅಲ್ಲ. ನಿಜವಾದಂಥ ಒಂದು ಅಭಯಹಸ್ತವನ್ನು ಚಾಚಿದ್ದಿದ್ರೆ ಅದು ರಷ್ಯಾ. ಇವತ್ತು ಕಾಂಗ್ರೆಸ್ಸು ರಷ್ಯಾದ ಭೇಟಿಯನ್ನು ಅತ್ಯಂತ ಕಳಪೆಯಾಗಿ, ಕೀಳಾಗಿ, ಯಾವುದೇ ಒಂದು ದೂರದರ್ಶಿತ್ವ ಇಲ್ಲದೆ ಅದನ್ನು ವಿರೋಧಿಸ್ತಾ ಇದೆಯಲ್ಲ. ಆದರೆ ರಷ್ಯಾ ಮತ್ತು ಭಾರತದ ಒಂದು ಸಂಬಂಧ, ಸ್ನೇಹ, ಒಡನಾಟ, ಬಂಧುತ್ವ ಭಾರತದ ವರ್ತಮಾನಕ್ಕೂ, ಭಾರತದ ಹಿಂದಿನ ಬೆಳವಣಿಗೆಗೂ, ಭಾರತದ ಭವಿಷ್ಯಕ್ಕೂ ಅದು ಎಷ್ಟು ಅದ್ಭುತವಾದಂಥ ಕೊಡುಗೆಯನ್ನು ಕೊಡ್ತದೆ ಮತ್ತು ಅದು ಎಷ್ಟು ನಮಗೆ ಅಗತ್ಯ ಇದೆ ಅನ್ನೋದನ್ನು ಇವತ್ತು ನಿಮ್ಮೆದುರು ಇಡಬೇಕು. ಸುದೀರ್ಘವಾದಂಥ ಮಾತುಕತೆ, ಆದ್ದರಿಂದ 2 ಕಂತಲ್ಲಿ ಮಾತಾಡ್ತೇನೆ. ಭಾರತ ಮತ್ತು ರಷ್ಯಾದ ಸಂಬಂಧ ಯಾವ ನೆಲೆಯಿಂದ ಹುಟ್ಟುಕೊಳ್ತು, ಯುದ್ಧ ಕಾಲದಲ್ಲಿ ಭಾರತ ಮತ್ತು ರಷ್ಯಾ ಯಾವ ಒಪ್ಪಂದವನ್ನು ಮಾಡಿಕೊಳ್ತು, ಭಾರತಕ್ಕೆ ಅದರಿಂದ ಆದ ಲಾಭ ಏನು, ಭವಿಷ್ಯದಲ್ಲಿ ರಷ್ಯಾ ಮತ್ತು ಭಾರತದ ಸಂಬಂಧದಿಂದ ನಮಗೆ ಎಂಥ ಒಂದು ಒಳಿತಾಗಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ರಷ್ಯಾಕ್ಕೆ 2 ದಿನದ ಭೇಟಿಯನ್ನು ಕೊಟ್ಟ ಮೋದಿಯವರ ಈ ಭೇಟಿ ಚಾರಿತ್ರಿಕವಾದದ್ದು, ಐತಿಹಾಸಿಕವಾದದ್ದು. ಭಾರತದ ಬಲಿಷ್ಠ ಭಾರತ 1947ರಲ್ಲಿ ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಅನ್ನುವಂಥದ್ದೇನು ಮೋದಿಯವರ ಕನಸಿದೆ. ಅಥವಾ ಇವತ್ತು ಆರ್ಥಿಕ ಬಲಾಢ್ಯತೆಯಲ್ಲಿ ನಾವು 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು 3 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಬಂದು ಕೂತ್ಕೊಳ್ಬೇಕು ಅನ್ನುವಂಥ ಒಂದು ಹೋರಾಟದ ಇದೆಯಲ್ಲ, ಅದು ಎಲ್ಲದಕ್ಕೂ ರಷ್ಯಾದ ನಮ್ಮ ಒಂದು ಗೆಳೆತನ ಎಷ್ಟರ ಮಟ್ಟಿಗೆ ನಮಗೆ ಸಹಕಾರಿಯಾಗಲಿದೆ ಅನ್ನೋದನ್ನು ಚರ್ಚಿಸಲೇಬೇಕಾಗಿದೆ.
ಇಲ್ಲದೇ ಇದ್ದರೆ ಈ ಕಾಂಗ್ರೆಸ್ ಹೇಳುವಂಥ ಈ ಬೊಗಳೆ ಮಣಿಪುರದ ಗಲಾಟೆ ಇರ್ಬೋದು, ಇನ್ನೊಂದಿರ್ಬೋದು, ಅದಕ್ಕೆ ಪ್ರಧಾನಿಯೇ ಹೋಗಬೇಕಾಗಿಲ್ಲ. ಯಾರು ಹೇಳಿದರು ಪ್ರಧಾನಿ ಹೋಗಬೇಕು ಅಂತ? ಮೂರ್ಖರು ಹೇಳ್ತಾರೆ ಇವರು. ಇವರಿಗೆ ಕೆಲಸ ಇಲ್ಲ, ಪ್ರತಿಪಕ್ಷ ನಾಯಕ, ಇವರಿಗೆ ರಾಜಕೀಯವೇ ಕೆಲಸ. ದೇಶದ ಪ್ರಧಾನಿಯಾಗಿ ಕೇವಲ ಒಂದು ರಾಜ್ಯಕ್ಕೆ ಭೇಟಿ ಕೊಡುವುದು ಮುಖ್ಯ ಅಲ್ಲ, ಇಡೀ ದೇಶವನ್ನು ಕಾಯಬೇಕು, ಹೊರ ದೇಶಿಗರ ಆಕ್ರಮಣವನ್ನು ಕಾಯಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ತೂಗಿಸಬೇಕು. ಅದರಲ್ಲೂ ಸಮ್ಮಿಶ್ರ ಸರ್ಕಾರ ಇದೆ, ಆ ಸಮ್ಮಿಶ್ರ ಸರ್ಕಾರದ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡು ಅಧಿಕಾರವನ್ನು ಚಲಾಯಿಸಬೇಕು. ಇವೆಲ್ಲದರ ಮಧ್ಯೆ ಮಣಿಪುರದ ಎಲ್ಲ ಸ್ವಾಸ್ಥ್ಯವನ್ನು, ಶಾಂತಿಯನ್ನು, ಸಹಬಾಳ್ವೆಯನ್ನು, ಯಥಾಸ್ಥಿತಿಯನ್ನು, ಸಾಮಾಜಿಕವಾಗಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಗೃಹ ಮಂತ್ರಿಗಳಿದ್ದಾರೆ, ರಕ್ಷಣಾ ಮಂತ್ರಿಗಳಿದ್ದಾರೆ, ಸಂಬಂಧಿಸಿದ ಇಲಾಖೆ ಇದೆ, ಸಚಿವರಿದ್ದಾರೆ. ಅಮಿತ್ ಶಾ ನೇತೃತ್ವದಲ್ಲಿ ಆ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಅಲ್ಲಿ ಶಾಂತಿ ಮರುಸ್ಥಾಪನೆ ಆಗ್ತಾ ಇದೆ. ಅದನ್ನು ಯಾವುದೇ ರೀತಿಯಲ್ಲೂ ಮುಚ್ಚಿ ಹಾಕುವ, ಪ್ರಪಂಚಕ್ಕೆ ಅದನ್ನು ತೆರೆದಿಡಲಿಕ್ಕೆ ಪ್ರಯತ್ನಗಳನ್ನು ಮಾಡದೇ ಇರುವಂಥ, ಅಲ್ಲಿಯ ಒಂದು ಶಾಂತಿಯ ಮರುಸ್ಥಾಪನೆಯ ಆ ಚಿತ್ರಣವನ್ನೇ ಕಂಪ್ಲೀಟಾಗಿ ಬರ್ಖಾಸ್ತುಗೊಳಿಸುವ, ಬರ್ಬಾದ್ ಮಾಡುವ, ಮತ್ತೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಇಂಡಿ ಕೂಟ ಇಳಿದಿದೆ. ಅದರ ನೇತೃತ್ವ ರಾಹುಲ್ ಗಾಂಧಿ ಅವರು. ಅಲ್ಲಿ ಅವರಿಗೆ ರಾಜಕೀಯ ಸ್ವಾರ್ಥ ಇದೆ. ಇಲ್ಲಿ ರಷ್ಯಾದ ಭೇಟಿಯಲ್ಲಿ ದೇಶವನ್ನು ಗಟ್ಟಿಯಾಗಿ ಕಟ್ಟುವಂಥ ಭವಿಷ್ಯದ ಸ್ವಾರ್ಥ ಇದೆ. ಇದರಲ್ಲಿ BJPಗೆ ಲಾಭವ, NDA ಗೌರ್ಮೆಂಟಿಗೆ ಲಾಭ ಅಲ್ಲ. ಪ್ರಧಾನಿಯವರು ಹೀಗೆ ಇಡ್ತಾ ಇರುವಂಥ ಹೆಜ್ಜೆ ಇದು ಬಲಿಷ್ಠ ಭಾರತದ ಒಂದು ಸಂಕ್ರಮಣ ಸ್ಥಿತಿಯ ಹೆಜ್ಜೆ. ರಷ್ಯಾದಲ್ಲಿ ಭವ್ಯವಾದ ಸ್ವಾಗತ, ಉಪಾಧ್ಯಕ್ಷರಿಂದ ಅಧಿಕೃತವಾದಂಥ ಒಂದು ಸ್ವಾಗತ, ರಷ್ಯಾದ ಮಹಿಳೆಯರು ಭರತನಾಟ್ಯ ಮಾಡಿ ಸ್ವಾಗತ ಮಾಡಿದರು. ಆಮೇಲೆ ಅಲ್ಲಿಯ ಇಸ್ಕಾನಿನ ಇಡೀ ತಂಡ ಬಂದು ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ಮಾಡಿತು. ಅಧ್ಯಕ್ಷರ ಮನೆಯಲ್ಲಿ, ಪುಟಿನ್ ಅವರ ಸ್ವಗೃಹದಲ್ಲಿ ಒಂದು ಅದ್ಭುತವಾದ ಔತಣಕೂಟ. ಅಲ್ಲಿ ಗೋಕಾರ್ಟಿನಲ್ಲಿ ಇಡೀ ಒಂದು ಅವರ ಉದ್ಯಾನವನವನ್ನು ಸ್ವತಃ ಪುಟಿನ್ ಅವರೇ ಡ್ರೈವ್ ಮಾಡಿ ಮೋದಿಯವರನ್ನು ತೋರಿಸಿದರು. ಅತ್ಯಂತ ಅಪರೂಪದ ಆತ್ಮೀಯವಾದಂಥ ಆಲಿಂಗನ. ಇವೆಲ್ಲ ನಡೀತಾ ಬಂತು. ಹಾಗಾದರೆ ಈ ಯುದ್ಧ ಕಾಲದಲ್ಲಿ ಉಕ್ರೇನಿನ ವಿರುದ್ಧವಾಗಿ ಭಾರತ ನಿಂತಿದೆಯೇ? ಇಲ್ಲ. ಯುದ್ಧವನ್ನು ಭಾರತ ಎಂದೂ ಸಹಿಸುವುದೂ ಇಲ್ಲ, ಯುದ್ಧವನ್ನು ನಿರೀಕ್ಷೆ ಮಾಡುವುದೂ ಇಲ್ಲ. ಶಾಂತಿಯನ್ನು ಬಯಸ್ತದೆ ಭಾರತ, ಅಭಿವೃದ್ಧಿಯನ್ನು ಬಯಸ್ತದೆ, ಸಹಬಾಳ್ವೆಯನ್ನು ಬಯಸ್ತದೆ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ರಷ್ಯಕ್ಕೆ ಮತ್ತು ಭಾರತಕ್ಕೆ ಆದಂಥ ಒಂದು ಪಾರಸ್ಪರಿಕವಾದಂಥ ಲಾಭ ಏನು? ನ್ಯಾಟೋ ಅಂದರೆ ನಿಮಗೆ ಗೊತ್ತಿದೆ, ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರೀಸ್ಗಳು ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದಾವೆ. ಯಾವುದೇ ಸಂದರ್ಭದಲ್ಲೂ ಯಾವುದೇ ದೇಶ ಈ ಸಂಘಟನೆಯಲ್ಲಿರುವ ದೇಶದ ವಿರುದ್ಧವಾಗಿ ಬಂದರೆ ಸಂಘಟಿತವಾಗಿ ಅವರು ಹೋರಾಡ್ತವೆ. ಈ ನಮ್ಮ ಉಕ್ರೇನಿನ ಜೆಲೆನ್ಸಿ ಅವರ ಅಧ್ಯಕ್ಷರು, ಅವರು ನ್ಯಾಟೋಕ್ಕೆ ಸೇರಲಿಕ್ಕೆ ಹೊರಟಾಗ ಈ ಉದ್ವಿಗ್ನತೆ ಆರಂಭ ಆದದ್ದು ನಿಮಗೆ ನೆನಪಿದೆ. ರಷ್ಯಾ ಇದನ್ನು ಒಪ್ಪಲಿಲ್ಲ. ಯಾಕೆಂದರೆ ನ್ಯಾಟೋಕ್ಕೆ ಅವರು ಸೇರಿಕೊಂಡ್ರೆ ಇಡೀ ಅದಾದಂಥ ಅಮೆರಿಕವನ್ನು ಒಳಗೊಂಡಂಥ ಈ ನ್ಯಾಟೋ ಪಡೆ ರಷ್ಯಾದ ಮನೆ ಬಾಗಿಲಿಗೆ ಬಂದು ನಿಲ್ತದೆ. ರಷ್ಯಕ್ಕೆ ಆವಾಗ ಇನ್ನಿಲ್ಲದ ಭದ್ರತೆಯ ತಲೆನೋವು. ಅದಕ್ಕಾಗೇ ನೋ, ಉಕ್ರೇನ್ ನ್ಯಾಟೋ ಸೇರುವ ಪ್ರಶ್ನೆ ಇಲ್ಲ ಅಂತಂದರು. ಆದರೆ ಜೆಲೆನ್ಸಿ ಇದನ್ನು ಒಪ್ಪಲಿಲ್ಲ. ನಾವು ಸೇರ್ತೇವೆ ಅಂತಂದರು. ಆವಾಗ ಯುದ್ಧ ಆರಂಭ ಆಯಿತು. ಯುದ್ಧ ಆರಂಭ ಆದಾಗ ಏನಾಯಿತು? ಅಮೆರಿಕ ಈ ನ್ಯಾಟೋ ಪಡೆ, ಈ ನ್ಯಾಟೋ ಸಂಘಟನೆ ಸಂಪೂರ್ಣವಾಗಿ ರಷ್ಯಾವನ್ನು ನಿರ್ಬಂಧನ ಮಾಡಿತು. ನಿಮ್ಮ ಆಯಿಲನ್ನು ಖರೀದಿಸುವುದಿಲ್ಲ. ಯಾಕೆಂತಂದರೆ ವಿಶ್ವದಲ್ಲಿ ಎಷ್ಟು ಆಯಿಲ್ ಉತ್ಪನ್ನ ಆಗುತ್ತೋ ಅದರ 7% ಆಯಿಲ್ ಉತ್ಪನ್ನ ರಷ್ಯಾದಲ್ಲಾಗತ್ತೆ. ರಷ್ಯಾದ ಬಹಳ ದೊಡ್ಡ ಸಂಪತ್ತೇನು ಗೊತ್ತಾ? ಅದರ ನೈಸರ್ಗಿಕ ಸಂಪತ್ತು. ಎಷ್ಟು ತೆಗೆದರೂ ಅದು ಖಾಲಿ ಆಗೋದಿಲ್ಲ. ನ್ಯಾಚುರಲ್ ಗ್ಯಾಸನ್ನು ಇಡೀ ಯುರೋಪಿಯನ್ ಕಂಟ್ರಿಗಳಿಗೆ ಸಪ್ಲೈ ಮಾಡ್ತಾ ಇದ್ದಿದೆ ರಷ್ಯಾ. ಹಾಗಾಗಿ ದಿಗ್ಬಂಧನ ಹೇರಿದ ತಕ್ಷಣ ರಷ್ಯಕ್ಕೆ ಒಂದು ಹಂತದ ಆಘಾತ ಆಯಿತು. ಯಾಕೆಂತಂದರೆ ಆಯಿಲ್ ಉತ್ಪಾದನೆ ಆಗ್ತಾ ಇದೆ, ಅದನ್ನು ಖರೀದಿಸುವರು ಯಾರು? ನಮ್ಮಲ್ಲಿ ಏನು ಒಪೆಕ್ಕಿಂದ, ನಾವು ಗಲ್ಫ್ ಕಂಟ್ರೀಸಿಂದ, ಇರಾನ್ನಿಂದ ನಾವು ಏನು ಮಾಡ್ತೇವೆ? ಆಯಿಲನ್ನು ಖರೀದಿಸ್ತೇವೆ. ಆವಾಗ ರಷ್ಯಾ
ಭಾರತದ ನೆಲಕ್ಕೆ ಬಂತು. ಆಯಿಲ್ ಖರೀದಿಸ್ತೀರಾ ಅಂತ. ಎಸ್, ಖರೀದಿಸ್ತೇವೆ. ಹಾಗಾದರೆ ನಾವು ಇರಾನು ಮತ್ತು ಗಲ್ಫ್ ಕಂಟ್ರೀಸಿಂದ ಈ ಬೆಲೆಗೆ ಖರೀದಿಸ್ತಾ ಇದ್ದೇವೆ, ನೀವು ನಮಗೇನು ರಿಯಾಯಿತಿ ಕೊಡ್ತೀರಿ? ಒಂದು ಅರ್ಥದಲ್ಲಿ ಯುದ್ಧದ ಈ ಸಂದರ್ಭದಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಅಥವಾ ಕರೋನಾ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆಯನ್ನು ಯಥಾಸ್ಥಿತಿಗೆ, ಅಂದರೆ ಎಲ್ಲಿಯೂ ಏರುಪೇರಾಗದೇ ಇದ್ದ ಹಾಗೆ ಸುಭದ್ರವಾಗಿ ಇವತ್ತು ಪ್ರಪಂಚದಲ್ಲೇ ಮೊದಲ ದೇಶ ಅನ್ನುವ ರೀತಿಯಲ್ಲಿ ಕಾದುಕೊಂಡಿದ್ದರೆ ಇಂಥ ಒಂದು ಸ್ಟ್ರಾಟಜಿಯಿಂದ ಯುಕ್ರೇನಿನ ಯುದ್ಧದಲ್ಲಿ ಸಿಲುಕಿಕೊಂಡಂಥ ವಿದ್ಯಾರ್ಥಿಗಳನ್ನು ಪಾರು ಮಾಡಿದ್ಯಾರು? ಮೋದಿ ಸರ್ಕಾರ ಹೇಗೆ ಮಾಡಿತ್ತು? ಪುಟಿನ್ ಅವರ ನೆರವಿನಿಂದ. ಪುಟಿನ್ ಅವರಿಗೆ ಮೊನ್ನೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಆ ಕಾರಣಕ್ಕಾಗಿ ರಷ್ಯಾ ಆಯಿಲಿನ ವ್ಯಾಪಾರಕ್ಕೆ ಬಂದಾಗ ಭಾರತ ಬಾರ್ಗೇನ್ ಮಾಡಿತು. ಒಂದು ಬ್ಯಾರಲ್ಲಿಗೆ 23% ರಿಯಾಯಿತಿಯಲ್ಲಿ ನಮಗೆ ಇಂಧನವನ್ನು ಕೊಡಬೇಕು ಅಂತ ಕೇಳಿದಾಗ ರಷ್ಯಾ ಒಪ್ಕೊಂಡಿತು. ನೆನಪಿಡಿ, ಒಂದು ಬ್ಯಾರಲ್ಲಿನ ಆ ದಿನದ ಆ ಹೊತ್ತಿನ ರೇಟು $114. ಅಲ್ಲಿ 23% ಅದನ್ನು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳಿತು. ಹಾಗಾದರೆ ಸಾಗಾಟ, ಯಾಕೆಂದರೆ ರಷ್ಯಾ ಮತ್ತು ಭಾರತದ ಮಧ್ಯೆ ಬಹಳ ದೊಡ್ಡ ಅಂತರ ಇದೆ. ಚರ್ನೋಬಿಲ್ಲಿನ ಅಣು ದುರಂತ ಆದಾಗ ನಿಮಗೆ ನೆನಪಿದೆ, 53,000 ಚದರ ಕಿಲೋಮೀಟರ್ ದೂರದ ವಿಸ್ತೀರ್ಣ ಅದು ಭಾರತ ಮತ್ತು ಚರ್ನೋಬಿಲ್. ರಷ್ಯಾ ಅಂದರೆ ಇನ್ನೂ ಆಚೆ, ರಷ್ಯಾದ ಗಡಿ ಅದು. ಅಂಥ ದೂರದಿಂದ ಸಾಗಾಟವನ್ನು ನಾವೇ ಮಾಡಿಕೊಳ್ತೇವೆ ಅಂತ ಹೇಳಿದರು. ಈ ಸಾಗಾಟದ ಹಡಗಿಗೆ ಇನ್ಶೂರೆನ್ಸ್ ಇದೆ, ಅದು ಬಹಳ ದುಬಾರಿಯಾದದ್ದು. ಇನ್ಶೂರೆನ್ಸ್ ಯಾರು ಕಟ್ತಾರೆ ಅಂತಂದರೆ ರಷ್ಯಾ ಇನ್ಶೂರೆನ್ಸನ್ನು ಕಟ್ತೇವೆ ಅಂತಂದು. ಅಂದರೆ ಅವರ ಅಸಹಾಯಕತೆಯ ದುರುಪಯೋಗ ಮಾಡಿಕೊಂಡಿದೆ ಭಾರತ ಅಂತಲ್ಲ. ಆದರೆ ಇಂಥ ಸ್ಥಿತಿಯಲ್ಲಿ ಭಾರತ ಅವರ ಪಾಲಿಗೆ ನಿಂತದ್ದು ಎಷ್ಟು ಸತ್ಯವೋ, ನಮ್ಮ ದೇಶಕ್ಕೆ ಕಚ್ಚಾ ಆಯಿಲನ್ನು ಅಷ್ಟೇ ಭಾಳ ಕಡಿಮೆ ರೇಟಲ್ಲಿ ತಂದು ನಾವದನ್ನು ರಿಫೈನ್ ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡಲಿಕ್ಕೆ ಶುರು ಮಾಡಿದೆವು. ಎಷ್ಟು ಪ್ರಮಾಣವನ್ನು ಪಡ್ಕೊಂಡಿದ್ದೇವೆ? ಹಾಗಾದರೆ ರಷ್ಯಾದ ಒಟ್ಟು ತೈಲದ 40% ನಾವು ಖರೀದಿಸಲಿಕ್ಕೆ ಶುರು ಮಾಡಿದೆವು. ಒಂದು ತಿಂಗಳಿಗೆ 30 ಲಕ್ಷ ಬ್ಯಾರಲ್ಲು. ಒಂದು ಬ್ಯಾರಲ್ಲಿ ಮೇಲೆ $114, ಅದಕ್ಕೆ 23% ರಿಯಾಯಿತಿ. ಸಾಗಾಟ ಅವ್ರದ್ದು, ಇನ್ಶೂರೆನ್ಸ್ ಅವ್ರದ್ದು, ರಿಸ್ಕ್ ಅವ್ರದ್ದು, ನಮಗೆ ಕಚ್ಚಾ ತೈಲ. ನೆನಪಿಡಿ, ಇಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ದೇಶದ ಆರ್ಥಿಕ ಒಂದು ಗಟ್ಟಿತನಕ್ಕೆ ಇವತ್ತು 8.2 GDP ಬಂದದ್ದಿದ್ರೆ ಇಂಥ ಒಂದು ಅದ್ಭುತವಾದಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡದ್ದು ಕಾರಣ. ಇದು ರಾಹುಲ್ ಗಾಂಧಿಗೆ ಅರ್ಥ ಆಗುತ್ತಾ? ಈ ಎಕಾನಮಿಕ್ಸ್ ಅರ್ಥ ಆಗಿದ್ದಿದ್ರೆ ಕಟಾಕಟ್ ಅಂತೇಳಿ $8,500 ಹೆಣ್ಮಕ್ಳಿಗೆ ಕೊಡ್ತೇವೆ ಅಂತೇಳಿ ಭಾರತದ ಒಟ್ಟು ಆರ್ಥಿಕ ಶೇಖರಣೆ ಅಥವಾ ಬಜೆಟ್ಟಿನ 1.5 ಪಟ್ಟನ್ನು ವಾರ್ಷಿಕವಾಗಿ ಈ ಕಟಾಕಟ್ಟಿಗೆ ಕೊಡ್ತೇವೆ ಅನ್ನುವಂಥ ಅಬದ್ಧವಾದಂಥ ಅವೈಜ್ಞಾನಿಕವಾದಂಥ ಹೇಳಿಕೆಗಳನ್ನು ಅಥವಾ ಬಿಟ್ಟಿ ಭಾಗ್ಯವನ್ನು ಕೊಡ್ತಿರಲಿಲ್ಲ. ಭಾರತದ ಆರ್ಥಿಕತೆ ಇವತ್ತು ಭದ್ರವಾಗಿದೆ ಅಂತಾದರೆ, 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಅಂತಾದರೆ ಇಂಥ ನಿರ್ಧಾರಗಳು ಕಾರಣ. ರಷ್ಯಾವನ್ನು ಈ ರೀತಿಯಲ್ಲಿ ನಾವು ಬಳಸಿಕೊಂಡದ ಕಾರಣ. ಈಗ ಯುದ್ಧದ ಒಂದು ವಿರಾಮದ ಹಂತಕ್ಕೆ ಬರ್ತಾ ಇರುವಾಗ 8% ರಿಯಾಯಿತಿಯಲ್ಲಿ ಕೊಡ್ತಾ ಇದೆ. ಭಾರತಕ್ಕೆ ಈಗ ಹಿರಿಯಣ್ಣರ ಆಯ್ಕೆಯ ಪ್ರಶ್ನೆ ಇಲ್ಲ. ಅಮೆರಿಕವೋ ರಷ್ಯಾವೋ ಅಂತ ನಿರ್ಧಾರ ಮಾಡೋದು ಅಮೆರಿಕದ ನೆಲ ಅಲ್ಲ, ರಷ್ಯಾದ ನೆಲ ಅಲ್ಲ, ಭಾರತದ ಆಯ್ಕೆಯ ಪ್ರಶ್ನೆ ಇವತ್ತು. 10 ವರ್ಷದಲ್ಲಿ ಆದದ್ದೇನು? ವಿದೇಶಿ ನೀತಿ ಅಥವಾ ವಿದೇಶದಲ್ಲೇ ಇರ್ತಾರೆ ಭಾರತದ ಪ್ರಧಾನಿ ಅಂತೆಲ್ಲ ಬೊಗಳೆ ಹೊಡೆದ್ರಲ್ಲ ಕಾಂಗ್ರೆಸ್ಸಿಗರೇ. ಇದನ್ನು ತಿಳ್ಕೊಳ್ಳಿ. ನ್ಯಾಟೋ ಸಭೆ ಅಲ್ಲಿ ಪ್ಯಾರಲ್ ಆಗಿ ನಡೀತಾ ಇದೆ. ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಪ್ರಧಾನಿ ರಷ್ಯಾದ ಅಧ್ಯಕ್ಷರಿಗೆ ಹೇಳಿ ಯುದ್ಧವನ್ನು ನಿಲ್ಲಿಸಿ. ವಿನಃ ಆರ್ಡರ್ ಮಾಡ್ತಾ ಇಲ್ಲ. ಆರ್ಡರ್ ಮಾಡುವ ಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಇವತ್ತು ಭಾರತ ಬಲಿಷ್ಠವಾಗಿದೆ. ಭಾರತ ತನ್ನ ಆಯ್ಕೆಯನ್ನು ತಾನೇ ಮಾಡಿಕೊಳ್ತದೆ. ಇದೇ ಆಯಿಲ್ ಖರೀದಿಗೆ ಯುರೋಪಿಯನ್ ರಾಷ್ಟ್ರದಲ್ಲಿ ನಮ್ಮ ಜೈಶಂಕರ್ ಇದ್ದಾಗ ಅಲ್ಲಿಯ ಪತ್ರಕರ್ತರ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಇವತ್ತು ಆಯ್ಕೆ ನಮ್ಮದು,
ಅಮೆರಿಕ ರಷ್ಯಾದ ಪರ, ಯಾರ ಪರ, ಅವ್ರ ಪರನ ಇವ್ರ ಪರನ ಅನ್ನುವಂಥ ಆಯ್ಕೆ ಅಮೆರಿಕದ ಪಾಲಿಗಿಲ್ಲ, ರಷ್ಯಾದ ಪಾಲಿಗೂ ಇಲ್ಲ, ಭಾರತದ ಪರವಾಗಿದೆ. ನಮಗೆ ನೀವು ಆಯಿಲ್ ಖರೀದಿಸ್ತೀರಿ ಅಂತ ಹೇಳ್ತೀರಲ್ಲ, ಅದರ ಹಣ ಯುದ್ಧಕ್ಕೆ ಹೋಗ್ತದೆ, ಹಾಗಾಗಿ ನೀವು ಯುದ್ಧಕ್ಕೆ ಪ್ರೇರಣೆ ಕೊಡ್ತೀರಿ ಅಂತ ಮಾತನಾಡ್ತೀರಲ್ಲ. ನಿಮಗೆ ತಾಕತ್ತಿದ್ರೆ ನಾವು 6 ತಿಂಗಳ 1 ವರ್ಷದಲ್ಲಿ ಏನು ಆಯಿಲ್ ಖರೀದಿ ಮಾಡ್ತೇವೋ ಅದನ್ನು ನೀವು 1 ವಾರ ಅಲ್ಲ, 2 ದಿನ 3 ದಿನದಲ್ಲಿ ನ್ಯಾಚುರಲ್ ಗ್ಯಾಸನ್ನು ಯುರೋಪ್ ಕಂಟ್ರೀಸ್ಗಳು ಖರೀದಿಸ್ತಾ ಇದೆ. ಆ ಹಣ ಯುದ್ಧಕ್ಕೆ ಹೋಗ್ತಾ ಇಲ್ವೇನು? ನಿಮಗೆ ತಾಕತ್ತಿದ್ರೆ ಅದನ್ನು ನಿಲ್ಲಿಸಿ. ನಾವು ಭಾರತದ ಪರವಾಗಿ, ಭಾರತದ ಅಭಿವೃದ್ಧಿಯ ಪರವಾಗಿ ನಮಗೆ ಯಾವುದು ಅನುಕೂಲ ಆಗುತ್ತೋ ಆ ದೇಶವನ್ನು, ಆ ದೇಶದ ಸಂಪತ್ತನ್ನು, ಅವರೊಟ್ಟಿಗೆ ವ್ಯವಹಾರವನ್ನು ನಾವು ನಿಗದಿಪಡಿಸ್ಕೊಳ್ತೇವೆ. ನಾವು ಯಾರಿಗೂ ಹೆದರುವುದಿಲ್ಲ. ಜೈಶಂಕರ್ ಅದ್ಭುತವಾಗಿ ಅವತ್ತು ಮಾತಾಡಿದರು. ಇಂಥ ಒಂದು ಹಿನ್ನೆಲೆ ಇದೆ ರಷ್ಯಾಕ್ಕೆ, ನಮಗೆ ಇಂಥ ಒಂದು ಅದ್ಭುತವಾದಂಥ ಆರ್ಥಿಕವಾದಂಥ ಕೊಡುಕೊಳ್ಳುವಿಕೆ ಇದೆ. ಇದನ್ನೇ ಯಾರು ಅರ್ಥ ಮಾಡ್ಕೊಳ್ತಾರೆ? ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಮೊದಲು ನಮ್ಮ ಮತ್ತು ರಷ್ಯಾದ ಮಧ್ಯೆ ಇದ್ದಂಥ ಆರ್ಥಿಕ ವ್ಯವಹಾರದ ಅಂಕಿ ಸಂಖ್ಯೆಗಳನ್ನು ನೀವು ಕೇಳಿದರೆ ನೀವು ಮೂರ್ಛೆ ಹೋಗ್ತೀರಿ, ಆಶ್ಚರ್ಯಪಡ್ತೀರಿ. ಸಿಂಗಲ್ ಡಿಜಿಟಲ್ಲಿ ಇತ್ತದು. ಈಗ ಆ ಡಿಜಿಟ್ ಯಾವ ಲೆವೆಲ್ಗೆ ಹೋಗಿದೆ ಗೊತ್ತೇ ನಿಮಗೆ? 31.25 ಶತಕೋಟಿ ನಮ್ಮ ಆರ್ಥಿಕ ವ್ಯವಹಾರ ಯಾವುದು? ರಷ್ಯಾ ಮತ್ತು ಭಾರತದ ಮಧ್ಯೆ. ಅದು ಶಸ್ತ್ರಾಸ್ತ್ರ ಇರ್ಬೋದು, ಬಾಹ್ಯಾಕಾಶ ಇರ್ಬೋದು, ಎಲ್ಲವೂ ಯಾವುದರಲ್ಲೂ ನಾವು ರಷ್ಯಾ ಮತ್ತು ಭಾರತದ ಒಂದು ಒಪ್ಪಂದ ಇಲ್ಲ ಅಂತಲೇ ಇಲ್ಲ. ಅಂಥ ಒಂದು ಗಳಸ್ಯ ಕಂಠಸ್ಯವಾದಂಥ ಒಂದು ಹಿನ್ನೆಲೆ ಅಥವಾ ವರ್ತಮಾನ ನಮಗಿದೆ. ಹಾಗಾದರೆ ಇದಿಷ್ಟೇ ಏನು ನಮ್ಮ ಮಧ್ಯೆ? ಇದಿಷ್ಟೇ ಏನು ಅಂತ ಪ್ರಶ್ನೆ ಬಂದರೆ ಅಷ್ಟೇ ಅಲ್ಲ. ನಮ್ಮ ರಕ್ಷಣಾ ಕ್ಷೇತ್ರದಲ್ಲೂ ರಷ್ಯಾದ ಒಡಂಬಡಿಕೆ ಬಹಳಷ್ಟಿದೆ. ಆರ್ಯಭಟದಂಥ 1975 ಆರಂಭ ಕಟ್ಟುವಿಕೆ, ಅದನ್ನು ಮೊದಲ ಬಾಹ್ಯಾಕಾಶ ನೌಕೆ, ಅದನ್ನು ನಾವು ಸ್ವತಂತ್ರವಾಗಿ ನಿರ್ಮಾಣ ಮಾಡಿ ಬಾಹ್ಯಾಕಾಶದಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದಿದ್ರೆ ಅದು ರಷ್ಯಾ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮಗೆ ಒದಗಿಸಿದ ತಂತ್ರಜ್ಞಾನ ಮತ್ತು ಸಹಕಾರ. ಮರೀಲಿಕ್ಕುಂಟ ಇದನ್ನು? ಇಂಥದ್ದನ್ನೇ ನಿಮ್ಮೆದುರು ಇವತ್ತು ಇಡಬೇಕು ಅಂತ ನಾನು ಇಲ್ಲಿ ಕೂತಿದ್ದೇನೆ. ಅಂದರೆ ರಷ್ಯಾದ ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ನಾವು ಭಾರತದ ಪ್ರಧಾನಿಯ ಈ ಭೇಟಿಯನ್ನು ವಿರೋಧಿಸ್ತಾ ಇರುವಂಥ ರಾಹುಲ್ ಗಾಂಧಿಯ ಅಸಂಬದ್ಧತೆಯನ್ನು, ಅವೈಜ್ಞಾನಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಭಾರತದ ಅಭಿವೃದ್ಧಿ ಬೇಕಾಗಿಲ್ಲ. ಭಾರತದಲ್ಲಿ ಅಧಿಕಾರ ರಾಜಕಾರಣಕ್ಕೆ ಪೂರಕವಾಗುವಂಥ ವಿಕ್ಷಿಪ್ತ ಭಾರತ ಬೇಕು. ಇವರಿಗೆ ವಿಕಸಿತ ಭಾರತ ಬೇಕಾಗಿಲ್ಲ. ಇವರಿಗೆ ರಣಕಹಳೆ ಮೊಳಗುವಂಥ ಭಾರತ ಬೇಕು, ರಕ್ತಪಾತದ ಭಾರತ ಬೇಕು, ಇವರಿಗೆ ಹೊಡೆಬಡಿ ಕಡಿ ಭಾರತ ಬೇಕು, ಬಡತನದ ಭಾರತ ಬೇಕು, ಅನಕ್ಷರಸ್ಥ ಭಾರತ ಬೇಕು. ಅದಕ್ಕಾಗಿಯೇ ಇವರು 56 ವರ್ಷದಲ್ಲಿ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕನ್ನು ಭದ್ರವಾಗಿ ಇಟ್ಕೊಂಡಿದ್ದಾರೆ ಹೊರತು ಅವರ ಅಭಿವೃದ್ಧಿ ಮಾಡಿಲ್ಲ, ಅವರಿಗೆ ಶಿಕ್ಷಣ ಕೊಡಲಿಲ್ಲ, ಅವರಿಗೆ ಒಂದು ಕುಟುಂಬ ಯೋಜನೆಯನ್ನು ಅಳವಡಿಸಲಿಲ್ಲ. ಅವರ ಜೀವನ ಪೂರ್ತಿ ಅವರು ದುಡಿದು 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 ಸಾಯುವಂಥ ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿದ್ದಿದ್ರೆ ಅದು ಕಾಂಗ್ರೆಸ್ಸಿನ ಕೊಡುಗೆ. ಇವರಿಗೆ ಈ ಥರದ ಒಂದು ಭದ್ರ ಭಾರತ ಬೇಕಾಗಿಲ್ಲ. ಹಿಂದೆಯೂ ನೋಡುವುದಿಲ್ಲ, ಮುಂದೆಯೂ ನೋಡುವುದಿಲ್ಲ. ರಷ್ಯಾದ ಬಗ್ಗೆ ಈ ಮಾತನ್ನು ಅವರು ಆಡ್ತಾನೇ ಇರಲಿಲ್ಲ ಅಂತ, ರಷ್ಯಾವನ್ನು ಭಾರತದ ಸಂಬಂಧವನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ. ಯಾಕೆಂತಂದರೆ ರಷ್ಯಾ ನಮಗೆ ಯಾವ ರೀತಿಯ ಸಹಾಯ ಮಾಡಿಲ್ಲ, ಎಂತೆಂಥ ಸಂದರ್ಭದಲ್ಲಿ ಸಹಾಯ ಮಾಡಿಲ್ಲ. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗುತ್ತೆ. ಆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ನಮಗೆ ಕೊನೆಗೂ ನಿರ್ಣಾಯಕವಾಗಿ ನಿಂತವರು ಯಾರು? 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗ್ತದೆ. ಆ ಯುದ್ಧದ ಸಂದರ್ಭದಲ್ಲಿ ಅಮೇರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಎಲ್ಲ ದೇಶಗಳು ಯಾವುದಕ್ಕೆ ಸಪೋರ್ಟ್ ಮಾಡಿದವು? ಚೈನಾ ಸಮೇತ ಪಾಕಿಸ್ತಾನಕ್ಕೆ. ನಮಗೆ ಒಬ್ಬರೇ ಒಬ್ಬರು ಸಪೋರ್ಟ್ ಮಾಡಿದ್ದು ಆಗ ರಷ್ಯಾ. ಅದಲ್ಲದೇ ಇದ್ದರೆ ನಾವು ಆ ಭಾರತದ ಮತ್ತು ಪಾಕಿಸ್ತಾನದ ಯುದ್ಧವನ್ನು ಗೆಲ್ಲಿಕ್ಕಾಗ್ತಿರಲಿಲ್ಲ.
ಇದೇ ಇದು ಏನು ಅಮೆರಿಕ ತನ್ನ ನೌಕಾಪಡೆಯ 7ನೇ ಒಂದು ಬ್ಯಾಟಲಿಯನ್ನನ್ನು ತಂಡವನ್ನು ಬಂಗಾಳ ಕೊಲ್ಲಿಯಲ್ಲಿ ತಂದು ನಿಲ್ಲಿಸಿತು ಭಾರತವನ್ನು ಮಣಿಸಲಿಕ್ಕೆ ಪಾಕ್ ಪರವಾಗಿ. ಅದೇ ಹೊತ್ತಿಗೆ ಬ್ರಿಟನ್ನು HMS ಈಗಲನ್ನು ಅರಬ್ಬಿ ಸಮುದ್ರದಲ್ಲಿ ತಂದು ನಿಲ್ಲಿಸಿತು. ಆವಾಗ ಭಾರತದಲ್ಲಿ ಅದನ್ನು ಎದುರಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ಸೋವಿಯತ್ ಒಕ್ಕೂಟ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತುಂಬಿದ ಜಲಾಂತರ್ಗಾಮಿಯನ್ನು ಮತ್ತು ನೌಕಾಪಡೆಯನ್ನು ಅದಕ್ಕೆ ಎದುರಾಗಿ ತಂದು ನಿಲ್ಲಿಸಿತು. ಆವಾಗ ಅಮೆರಿಕ ಮತ್ತು ಬ್ರಿಟನ್ ಮತ್ತು ಅದರ ಸಹವರ್ತಿಗಳು ಏನು ಯೋಚನೆ ಮಾಡಿದರು, ಇಲ್ಲ ಇದು ರಷ್ಯಾ ಮತ್ತು ನಮಗೆ ನೇರ ಯುದ್ಧ ಆಗತ್ತೆ ಅನ್ನುವ ಕಾರಣದಿಂದ ಹಿಮ್ಮೆಟ್ಟಿಸಿತು. ನಾವು ಭರ್ಜರಿಯಾದಂಥ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡೆವು, ಅದ್ಭುತವಾದಂಥ ವಿಜಯವನ್ನು ಹೊಂದಿದೆವು. ಇದನ್ನು ನಾವು ಮರಲಿಕ್ಕೆ ಸಾಧ್ಯ ಇದೆಯೇ? POK ಪ್ರಶ್ನೆ ಬಂದಾಗ, ಕಾಶ್ಮೀರದ ಪ್ರಶ್ನೆ ಬಂದಾಗ ಎಲ್ಲ ಕಡೆ ರಷ್ಯಾ ನಮ್ಮೊಟ್ಟಿಗೆ ನಿಂತಿದೆ, ತನ್ನ ವೀಟೋ ಪವರನ್ನು ಬಳಸಿದೆ, ನಮ್ಮನ್ನು ಬಚಾವ್ ಮಾಡಿದೆ. ಇದೇ 75ರ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಮತ್ತು ಬ್ರಿಟನ್, ಫ್ರಾನ್ಸ್, ಚೈನಾ ಇವೆಲ್ಲರ ಷಡ್ಯಂತ್ರವನ್ನು ಭೇದಿಸಿ ಭಾರತವನ್ನು ಬಚಾವ್ ಮಾಡಿದ್ದಿದ್ರೆ ಅದು ರಷ್ಯಾ, ಬೇರೆ ಯಾವ ದೇಶ ಅಲ್ಲ. ಇನ್ನು ಬಾಂಗ್ಲಾವನ್ನು ಸ್ವತಂತ್ರವಾಗಿ ನಿಲ್ಲಿಸಬೇಕು, ಬಾಂಗ್ಲಾವನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ, ಯುದ್ಧ ಆದಾಗ ಅಲ್ಲೂ ಕೂಡ ಇದೇ ರೀತಿಯ ಸಂದರ್ಭವನ್ನು ತಂದು ನಿಲ್ಲಿಸ್ತದೆ. ಆವಾಗಲೂ ಏನು ಮಾಡಿತು? ರಷ್ಯಾ ನಮ್ಮನ್ನು ಬಚಾವ್ ಮಾಡಿದ್ದು. 95,000 ಪಾಕ್ ಸೈನಿಕರನ್ನು ನಾವು ಸೆರೆ ಹಿಡಿದೆವು. ಆನಂತರ ಈ ನಮ್ಮ ತಲೆಬುಡ ಇಲ್ಲದೇ ಇದ್ದಂಥ ಮೊದಲ ಪ್ರಧಾನಿ ನೆಹರು ಅವರ ಒಂದು ವಿಚಿತ್ರವಾದಂಥ ಡಿಸಿಷನ್ನು, ವಿಚಿತ್ರವಾದಂಥ ನಿರ್ಣಯದಿಂದ ನಾವು ಸಂಪೂರ್ಣವಾಗಿ ಭಾರತ ಮತ್ತು ಪಾಕಿಸ್ತಾನದ ಒಂದು ವೈಷಮ್ಯವನ್ನು ಮತ್ತು ಭಾರತದ ಒಂದು ಹಂತದ ನಿರ್ವೀರ್ಯತೆಯನ್ನು ಒಪ್ಪಿಕೊಳ್ಬೇಕಾಯಿತು. ಯುದ್ಧ ಗೆದ್ದಿದ್ದೇವೆ, ಲಾಹೋರ್ವರೆಗೆ ಹೋಗಿದ್ದೇವೆ. ಆದರೆ ನೆಹರು ಅವರ ಈ ತಲೆಬುಡ ಇಲ್ಲದೆ ಇದ್ದಂಥ ಒಂದು ನಿರ್ಣಯ ನಮ್ಮನ್ನು ಧರಾಶಾಯಿಯಾಗಿಸಿತ್ತು. ಆ ಪ್ರಶ್ನೆ ಬೇರೆ. 95,000 ಸೈನಿಕರನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರು. ಆದರೆ ಒಂದು ಮಾತನ್ನು ಕೇಳಲಿಲ್ಲ, ನಮ್ಮ ಸೈನಿಕರಲ್ಲಿದ್ದವರನ್ನು ತಕ್ಷಣ ವಾಪಸ್ ಕಳಿಸಿ ಅಂತ ಕೇಳಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ ಬರುವಲ್ಲಿವರೆಗೆ ಅವರಲ್ಲಿ ನರಳಬೇಕಾಯಿತು. ಇಂಥ ಅಪ್ರಬುದ್ಧತನದ ಒಂದು ನಿರ್ಣಯವನ್ನು ಅಜ್ಜ ಮಾಡಿದ್ದನ್ನು ಮೊಮ್ಮಗ ಬಿಡ್ತಾನೆಯೇ? ಮೊಮ್ಮಗನಿಗೆ ಇನ್ನೇನಿದೆ ಬಟಾಟೆ ಬಿಟ್ಟು ಮಂಡೆಯಲ್ಲಿ? ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಯಿತು. ರಷ್ಯಾ ಸುಮ್ಮನೆ ನಮ್ಮನ್ನು ಇವತ್ತು ಮಿತ್ರ ರಾಷ್ಟ್ರ ಅಂತ ಭಾರತ ಕರೀತಾ ಇಲ್ಲ, ಅದಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. 1962 ಜೂನ್ 2 ಐರ್ಲೆಂಡಿನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ. ಅಮೆರಿಕ, ಫ್ರಾನ್ಸ್, ಚೀನಾ, ಬ್ರಿಟನ್ ಕಾಯಂ ಸದಸ್ಯರು, ಚಿಲಿ ಮತ್ತು ವೆನಿಜುವಿಲಾ ಹಂಗಾಮಿ ಸದಸ್ಯರು. ಇವರೆಲ್ಲರೂ ಅಲ್ಲಿ ಕಾಶ್ಮೀರದ ವಿರುದ್ಧವಾಗಿ ನಿರ್ಣಯವನ್ನು ಮಂಡಿಸಲಾಯಿತು, ಪಾಕ್ ಪರವಾದದ್ದು. ಇವರೆಲ್ಲರೂ ಅವರಿಗೆ ಸಮ್ಮತಿಯನ್ನು ಸೂಚಿಸಿದರು, ಅವರ ಪರವಾಗಿ ನಿಂತಿದ್ರು. ಆವಾಗ ನಮಗೆ ಇದ್ದಂಥ ಏಕೈಕ ಸಾಧ್ಯತೆ ರಷ್ಯಾದ ವೀಟೋ. ಇವರ ಕುತಂತ್ರಕ್ಕೆ ಪ್ರತಿಯಾಗಿ ಭಾರತದ ಪರವಾಗಿ ನಿಂತು ವೀಟೋವನ್ನು ಬಳಸಿದ್ದು ರಷ್ಯಾ. ಮರಲಿಕ್ಕುಂಟ ಇದನ್ನು? ಹೇಗೆ ಮರಿತೀರಿ? ನಮ್ಮ ಇದೇ ಶಸ್ತ್ರಾಸ್ತ್ರಗಳು ಇವತ್ತು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ನಿಂತಿದ್ದೇವೆ. ನಾವು ಆತ್ಮನಿರ್ಭರ ಭಾರತದ ಒಂದು ಸಂಕೇತವಾಗಿ ಈ ವರ್ಷ ಫಿಲಿಪೈನ್ಸ್ಗೆ ಸೂಪರ್ ಸೋನಿಕ್ ಬ್ರೂಸ್ ಕ್ಷಿಪಣಿ ಬ್ರಹ್ಮೋಸನ್ನು ನಾವು ರಫ್ತು ಮಾಡಿದ್ದೇವೆ. ಈ ರಫ್ತು ಮಾಡುವ ಮೂಲಕ ನಾವಿವತ್ತು ತಂತ್ರಜ್ಞಾನವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಸ್ವತಂತ್ರವಾಗಿ ನಾವು ಎಲ್ಲವನ್ನೂ ರೂಪಿಸಬಲ್ಲೆವು. ಯುದ್ಧದ ಶಸ್ತ್ರಾಸ್ತ್ರಗಳು, ಕ್ಷಿಪಣಿಗಳು, ವಿಮಾನಗಳು ಎಲ್ಲವನ್ನೂ ನಾವಿವತ್ತು ನಮ್ಮಲ್ಲೇ ಸಿದ್ಧಪಡಿಸಿಕೊಳ್ಳುವಂಥ ಒಂದು ಅಭೂತಪೂರ್ವವಾದಂಥ ಒಂದು ಕೆಲಸಕ್ಕೆ ಭಾರತ ಕೈ ಹಾಕಿದೆ ಅಂತಾದರೆ ಅದಕ್ಕೆ ರಷ್ಯಾದ ಕೊಡುಗೆ ಬಹಳ ದೊಡ್ಡದಿದೆ. ರಷ್ಯಾ ತನ್ನ
ವಿಶ್ವಾಸಾರ್ಹತೆಯಲ್ಲಿ ತಂತ್ರಜ್ಞಾನವನ್ನು ಭಾರತಕ್ಕೆ ಕೊಟ್ಟಿದೆ, ಸಹಕಾರವನ್ನು ಮಾಡಿದೆ. ಆ ಸಹಕಾರದ ಪ್ರತಿಯಾಗಿ ಇವತ್ತು ಬ್ರಹ್ಮೋಸ್ನಂಥ ಯುದ್ಧ ಕ್ಷಿಪಣಿಯನ್ನು ನಾವು ಆಮದು ಮಾಡಿಕೊಳ್ತಾ ಇದ್ದೆವು, ಇವತ್ತು ರಫ್ತು ಮಾಡ್ತಾ ಇದ್ದೇವೆ. ಎಂಥ ಯುಗಾಂತರದ ಪ್ರಶ್ನೆ ಇದು. ಇದು ಈ 10 ವರ್ಷದ ಸಾಧನೆ. ಪುಟಿನ್ ಮತ್ತು ಮೋದಿಯವರ ಆಪ್ತತೆ ಎಂಥ ಒಂದು ಗಳಸ್ಯ ಕಂಠಸ್ಯವಾಗಿದೆ ಅನ್ನೋದನ್ನು ನೀವು ಚಿತ್ರಗಳಲ್ಲಿ ನೋಡಬೇಕು. ಈ ಸಾರಿ ಭೇಟಿಯ ಸಂದರ್ಭದಲ್ಲಿ ಆ ಬಾಡಿ ಲ್ಯಾಂಗ್ವೇಜನ್ನು ನೋಡಬೇಕು ನೀವು. ಇಂಥ ನಿರ್ಣಾಯಕ ಸಂದರ್ಭದಲ್ಲಿ ಇಡೀ ವಿಶ್ವದ ಎಲ್ಲ ಅಮೆರಿಕದ ಒಟ್ಟಿಗೆ ನಿಂತಾಗ ಭಾರತ ಮಾತ್ರ ರಷ್ಯಾದ ಒಟ್ಟಿಗೆ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನುವ ಧಾಷ್ಟ್ಯವನ್ನು ತೋರಿಸದಿದ್ದರೆ ರಷ್ಯಾದಕ್ಕೆ ಮತ್ತು ಭಾರತಕ್ಕೆ ಇರಬಹುದಾದಂಥ 75 ವರ್ಷದ ಅದ್ಭುತವಾದ ಸ್ನೇಹ ಆಯಕಟ್ಟಿನಲ್ಲಿ, ಅತಂತ್ರ ಸ್ಥಿತಿಯಲ್ಲಿ, ಅಸಹಾಯಕ ಸ್ಥಿತಿಯಲ್ಲಿ ಭಾರತವನ್ನು ನಾನಿದ್ದೇನೆ ಗೆಳೆಯ ಅಂತ ಹೇಳಿ ರಕ್ಷಿಸಿದ್ದು, ಬೆಂತಟ್ಟಿದ್ದು, ಭುಜಕ್ಕೆ ಭುಜಬಲವನ್ನು ಕೊಟ್ಟಿದ್ದು ರಷ್ಯಾ ಯಾವತ್ತೂ ನಂಬಿಕೆಗೆ ದ್ರೋಹ ಮಾಡಿಲ್ಲ. ಆದ್ದರಿಂದಲೇ ಇವತ್ತು ಮೋದಿಯವರು ರಷ್ಯಾದ ಭೇಟಿಯನ್ನು ಪ್ರಥಮವಾಗಿ ಕೈಗೊಂಡಿದ್ದು. ನ್ಯಾಟೋದಂಥ ಸಭೆಯಲ್ಲಿ ನಡೀತಾ ಇರುವಾಗಲೂ ಕೂಡ ಡೋಂಟ್ ಕೇರ್, ಅಮೆರಿಕದ ಯಾವ ದಬ್ಬಾಳಿಕೆಯೂ ಇನ್ನು ಮುಂದೆ ಇಲ್ಲ, ಇನ್ನು ನಾವು ನಿರ್ಧರಿಸ್ತೇವೆ ನಾವು ನಿಮ್ಮೊಟ್ಟಿಗಿರಬೇಕೋ ರಷ್ಯಾದೊಟ್ಟಿಗಿರಬೇಕು ಅಂತ. ಹಾಗಾಗಿ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದನ್ನು ಹೇಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ಥಿತಿಯನ್ನು ನಾವು ಇವತ್ತು ನೋಡ್ತೇವೆ. ಇದೇ ಹೊತ್ತಲ್ಲಿ ನಾವು ಇನ್ನೊಂದು ನೆನಪನ್ನು ಮಾಡುವ ಮೂಲಕ ಈ ಮೊದಲ ಕಂತನ್ನು ನಿಲ್ಲಿಸ್ತೇನೆ. ಎರಡನೇ ಕಂತಲ್ಲಿ ನಿಮಗೆ ರಷ್ಯಾ ಮತ್ತು ಭಾರತದ ಈ ಭೇಟಿ ಇವತ್ತಿನ ಜಾಗತಿಕ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆ ಭವಿಷ್ಯದಲ್ಲಿ ಅದು ಎಷ್ಟರ ಮಟ್ಟಿಗೆ ಅನುಕೂಲವಾಗಿ ನಮಗೆ ಒದಗಲಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಸ್ತಾಪ ಮಾಡ್ತೇನೆ. ಈಗ ನಾನು ನೆನಪಿಸಬೇಕಾದದ್ದು 1975ರ ಸಂದರ್ಭ. ಇದು ಯುದ್ಧದ ಸಂದರ್ಭವೇ. ಆ ಸಂದರ್ಭದಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ರಷ್ಯಾದ ಸೋಯಜ್ T-11ರಲ್ಲಿ ಬಾಹ್ಯಾಕಾಶದ ಯಾನವನ್ನು ಪ್ರಥಮ ಬಾರಿಗೆ ಮಾಡ್ತಾರೆ. ಇದು ರಷ್ಯಾದ ಮತ್ತು ಭಾರತದ ಒಂದು ಹೃದಯ ಸಂಬಂಧದ ಪ್ರತೀಕವಾಗಿ ನಡೆಯುತ್ತದೆ. ನಾವಿವತ್ತು ಬಾಹ್ಯಾಕಾಶದಲ್ಲಿ ಸಾಧಿಸಿರುವ ಅಭೂತಪೂರ್ವವಾದಂಥ ಸಾಧನೆ, ಚಂದ್ರನ ದಕ್ಷಿಣ ಭಾಗದಲ್ಲಿ ನಾವು ಇಳಿದದ್ದು ಇತ್ಯಾದಿಗಳು ಇದೆಯಲ್ಲ, ಎಲ್ಲದಕ್ಕೂ ಇದು ನೆಲೆ. ಇದೇ ಹೊತ್ತಿನಲ್ಲೇ ನಿಮಗೆ ನೆನಪಿದೆ, ಅದೇ ಬಾಹ್ಯಾಕಾಶ ಯಾನದ ಸಂದರ್ಭದಲ್ಲೇ ಚಾರಿತ್ರಿಕವಾದಂಥ ಒಂದು ಉದ್ಘೋಷವನ್ನು ಇದೇ ನಮ್ಮ ರಾಕೇಶ್ ಶರ್ಮಾ ಮಾಡ್ತಾರೆ. ಅದೇನು? ಸಾರೇ ಜಹಾಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ಇವತ್ತಿಗೂ ಚಿರಂತನವಾಗಿದೆ, ರೋಮಾಂಚನ ಆಗುತ್ತೆ. ಇಂಥ ಒಂದು ಭಾಷ್ಯವನ್ನು, ಇಂಥ ಒಂದು ಘೋಷಣೆಯನ್ನು ಬಾಹ್ಯಾಕಾಶದಲ್ಲಿ ಮಾಡಿ ಭಾರತದ ಒಂದು ಸರ್ವೋಚ್ಚವಾದಂಥ ಒಂದು ಪ್ರತಿಷ್ಠೆಯನ್ನು ಪ್ರಪಂಚದ ಒಂದು ನೆಲೆಯಲ್ಲಿ ಕಟ್ಟುವಂಥ ಕೆಲಸಕ್ಕೆ ನಮಗೆ ಬೆಂಗಾವಲಾಗಿ ನಿಂತದ್ದು, ಗೆಳೆತನದ ಆ ಇಡೀ ಹವ್ಯಸ್ಸನ್ನು ನಮಗೆ ಧಾರೆ ಎರೆದದ್ದು ಅದು ಸೋವಿಯತ್ ಒಕ್ಕೂಟ, ರಷ್ಯಾ. ಹೀಗಾಗಿ ರಷ್ಯಕ್ಕೂ ನಮಗೂ ಇರುವಂಥ ಒಂದು ಅನ್ಯೋನ್ಯ ಸಂಬಂಧಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಅದೇ ಕಾರಣಕ್ಕಾಗಿ ಇವತ್ತು ಇಡೀದಾದಂಥ ಅಮೆರಿಕದ ಒಟ್ಟು ಒಕ್ಕೂಟಕ್ಕೆ, ಅವರ ನ್ಯಾಟೋ ಒಕ್ಕೂಟಕ್ಕೆ ಸೆಡ್ಡು ಹೊಡೆದು, ಇದನ್ನು 2 ಅರ್ಥದಲ್ಲಿ ಭಾವಿಸಬೇಕು ನೀವು. ಬದಲಾದ ಭಾರತದ ಭಾವನಾತ್ಮಕವಾದಂಥ ಒಂದು ನಿಷ್ಠೆ, ಪ್ರತಿಷ್ಠೆ ಮತ್ತು ಪ್ರತಿಜ್ಞೆಯನ್ನು ಸಾಂಕೇತಿಕವಾಗಿ ಅಮೆರಿಕಕ್ಕೆ ಮುಟ್ಟಿಸಿದ್ದಾರೆ ಪ್ರಧಾನಿ. ನೆನಪಿಡಿ, ನಮ್ಮ ಸ್ಟೇಟಸ್ ಏನು ಇವತ್ತೊಂದು, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ಭಾರತದ ಬಲಿಷ್ಠತೆಯ ಪ್ರತೀಕ ಏನು, ಪ್ರಶ್ನೆ ಏನು ಅಂತ ಬಂದರೆ, ನಿಮ್ಮನ್ನು ಕೇರ್ ಮಾಡದೇ ಇದ್ದಂಥ ಸ್ಥಿತಿಯಲ್ಲಿ ನಮ್ಮ ಆಯ್ಕೆಯ ಸ್ವಾತಂತ್ರ್ಯ ಇದೆ. ನಮಗೆ ಯಾರು ಹಿತಕಾರಿ ಆಗ್ತಾರೋ, ನಮ್ಮ ಭವಿಷ್ಯವನ್ನು ಕಟ್ಟೋದಕ್ಕೆ ಯಾರು ಬಲವಾಗಿ ನಮ್ಮೊಟ್ಟಿಗೆ ವಿಶ್ವಾಸಾರ್ಹತೆಯಿಂದ ನಿಲ್ತಾರೋ ನಾವು ಅವರೊಟ್ಟಿಗೆ ನಿಲ್ತೇವೆ, ನಿಮ್ಮಂಥ ವಿಶ್ವಾಸಘಾತುಕರೊಟ್ಟಿಗೆ ಅಲ್ಲ. ನೆನಪಿಡಿ ಅನ್ನುವ ಸಂದೇಶವನ್ನು ಇಲ್ಲಿ ದ್ವಿಪಕ್ಷೀಯ ಮಾತುಕತೆ, ಅಲ್ಲಿ ನ್ಯಾಟೋ ಶೃಂಗಸಭೆ, ಇದೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿಯವರು ಮೌನವಾಗಿ
ತನ್ನದೇ ಆದಂಥ ನಡೆ, ನುಡಿ, ಮಾತು, ಕತೆ ಮತ್ತು ನಿಲುವು ಅದರ ಮೂಲಕ ವಿಶ್ವಕ್ಕೆ ತೋರಿಸಿದ್ದಾರೆ, ವಿಶ್ವಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಭಾಗದಲ್ಲಿ ಈ ಭೇಟಿಯ ವಾಸ್ತವಿಕವಾದಂಥ ಇವತ್ತಿನ ವರ್ತಮಾನದಲ್ಲಿ ಅದರ ಮಹತ್ವ ಏನು ಮತ್ತು ಭವಿಷ್ಯಕ್ಕೆ ಭಾರತಕ್ಕೆ ಅದು ಎಷ್ಟು ಫಲಪ್ರದವಾಗಲಿದೆ ಅನ್ನೋದನ್ನು ಮಾತಾಡೋಣ. ನಮಸ್ತೆ.